ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟಿ. ಪೊಲೀಸ್ ಕಾನ್ಸ್ಟೇಬಲ್ 360 ಡಿಗ್ರಿ ಏನು ಒಂದು ಅಪ್ರೋಚ್ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ವಿ. ಅದರಲ್ಲಿ ಒಂದು ಕ್ವಶನ್ ಪೇಪರ್ ಟಾಪಿಕ್ನ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಇದು ಪೊಲೀಸ್ ಕಾನ್ಸ್ಟೇಬಲ್ 360 ಅನ್ನೋದು ಪೊಲೀಸ್ ಕಾನ್ಸ್ಟೇಬಲ್ ಪ್ರಿಪ್ರೇಷನಲ್ಲಿ ನಿಮ್ಮ ಸಂಪೂರ್ಣ ಜರ್ನಿ, ಅಂದರೆ ಲೈಕ್ ನಿಮ್ಮ ಎಕ್ಸಾಮ್ಸಿಂದ ಹಿಡಿದು ಫಿಸಿಕಲಿಂದ ಹಿಡಿದು ಮೆಡಿಕಲಿಂದ ಹಿಡಿದು ಡಾಕ್ಯುಮೆಂಟ್ ವೆರಿಫಿಕೇಷನ್ವರೆಗೂ ಏನೇನು ನಿಮಗೆ ಮಾರ್ಗದರ್ಶನ ಬೇಕು ಅದನ್ನು ಈ ವಿಡಿಯೋಗಳ ಮುಖಾಂತರ ಕೊಡ್ತಾ ಹೋಗ್ತೀನಿ. ಇದು ಒಂದು ವಾರದಲ್ಲಿ 2-3 ವಿಡಿಯೋಗಳು ಬರ್ತಾ ಇರುತ್ತೆ ನಿಮಗೆ ಈ ಪೊಲೀಸ್ ಕಾನ್ಸ್ಟೇಬಲ್ ಪ್ರಿಪ್ರೇಷನಲ್ಲಿ. ಮುಂದೆ ಇನ್ನೇನು ಏನಂದ ಇಂಟರ್ನಲ್ ರಿಸರ್ವೇಷನ್ ಕ್ಲಿಯರ್ ಆದಮೇಲೆ 3,000ಕ್ಕೂ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್, CRDR ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಕಾಲಾಗ್ತವೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪ್ರಿಪ್ರೇಷನ್ಗೆ ಯಾವ ರೀತಿ ಮಾಡಬೇಕು, ಟ್ರೆಂಡ್ ಚೇಂಜ್ ಆಗಿದೆ. ಮೊದಲು ಥರ ನೀವು ಅಪ್ರೋಚ್ ಮಾಡೋಕ್ಕಾಗಲ್ಲ. ಏಕೆಂತಂದರೆ ಪ್ರತಿ ವರ್ಷ ಎಕ್ಸಾಮ್ ಪ್ಯಾಟರ್ನಲ್ಲಿ ಬದಲಾವಣೆ ಆಗ್ತಾ ಬರ್ತಾ ಇದೆ. ಪೊಲೀಸ್ ಕಾನ್ಸ್ಟೇಬಲಲ್ಲೂ ಸಹ ನಿಮ್ಗೆ ಏನಾಗ್ತಾ ಇದೆ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ನ ಕೇಳ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ನೀವು ಆ ಒಂದು ಟ್ರೆಂಡಿಗೆ ನೀವು ಸೆಟ್ ಆಗಬೇಕು. ಯಾರು ಆ ಟ್ರೆಂಡಿಗೆ ಸೆಟ್ ಆಗಿ ಆ ಕ್ವಶನ್ ಪೇಪರ್ ತಕ್ಕಂಗೆ ನಿಮ್ಮ ಪ್ರಿಪ್ರೇಷನ್ ಮಾಡ್ಕೊತೀರ ಅವರು ಸಕ್ಸಸ್ ಆಗ್ತೀರಾ. ಇಲ್ಲ ಅಂತಂದರೆ ನೀವು ಮತ್ತೆ ಹಿಂದೆ ಉಳ್ಕೊಂಡು ಮತ್ತೆ ಇನ್ನೊಂದು ವರ್ಷ ವೆಯ್ಟ್ ಮಾಡಬೇಕಾಗುತ್ತೆ, ಮತ್ತೆ ಇನ್ನೊಂದು ರಿಕ್ರೂಟ್ಮೆಂಟ್ಗೆ ಕಾಯಬೇಕಾಗುತ್ತೆ. ಅದಕ್ಕೋಸ್ಕರ ಅದು ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನನ್ನ ಆಸ್ಪಿರೆಂಟ್ಸು, ನನ್ನ ಸ್ಟೂಡೆಂಟ್ಸ್ಗಳು ಒಂದೇ ಸತಿ ಕ್ಲಿಯರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಹೇಳೋದು ಸ್ವಲ್ಪ ನಿಮಗೆ ಕಾಂಪ್ಲಿಕೇಶನ್ ಅನಿಸುತ್ತೆ, ಕಷ್ಟ ಅನಿಸುತ್ತೆ, ಮಾಡೋಕ್ಕಾಗಲ್ಲ ಅನಿಸುತ್ತೆ. ಆದರೆ ಬಟ್ ನೀವು ಮಾಡಿದ್ರೆ ಅದನ್ನು ಕರೆಕ್ಟಾಗಿ ಡೆಡಿಕೇಶನ್ ಇಟ್ಕೊಂಡು ಮಾಡಿದ್ರೆ, ಮಾಡಿದ್ರೆ ಸೀರಿಯಸ್ಸಾಗಿ ತೊಗೊಂಡು ಮಾಡಿದ್ರೆ ಡೆಫಿನೆಟ್ಲಿ ನೀವು PSC ಎಕ್ಸಾಮ್ ಒಂದೇ ಅಟೆಂಪ್ಟಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡ್ತೀರಾ. ಆ ಒಂದು ನಿಟ್ಟಿನಲ್ಲಿ ಕ್ವಶನ್ ಪೇಪರ್ ಸಾಲ್ವಿಂಗು ವೆರಿ ಇಂಪಾರ್ಟೆಂಟ್. ಕ್ವಶನ್ ಪೇಪರ್ನ ನೀವು 3 ಟೈಮ್ಸ್ ಅಂದರೆ 3 ಸ್ಟೇಜಲ್ಲಿ 3 ಫೇಸಲ್ಲಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಒಂದು ಫಸ್ಟ್ ಫೇಸು ಅಂದರೆ ನೀವು ಈ ಒಂದು ಎಕ್ಸಾಮ್ನ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅಥವಾ ನಾನು ಪೊಲೀಸ್ ಕಾನ್ಸ್ಟೇಬಲ್ಗೆ ಮುಂದಿನ 3 ತಿಂಗಳಲ್ಲಿ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದಾಗ ಫಸ್ಟು ನೀವು ಮಾಡಬೇಕಾಗಿರೋ ಕೆಲಸ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಬೇಕು. ಕ್ವಶನ್ ಪೇಪರ್ನ ಹೆಂಗೆ ಮಾಡಬೇಕು ಅಂತಂದರೆ, ಯಾವುದೋ ಒಂದು ಬುಕ್ಕು ಅಂದರೆ ಲೈಕ್ ಆನ್ಸರ್ನ ಕೊಟ್ಟಿರೋದು, ಎಕ್ಸ್ಪ್ಲನೇಷನ್ನ ಕೊಟ್ಟಿರೋದನ್ನ ತಗೋಬಾರ್ದು. ನನ್ನ ಪ್ರಕಾರ ಡೋಂಟ್ ಬೈ. ಗೊತ್ತಾಗ್ತಿದೆಯಾ? ಯಾವ ಥರ ಕ್ವಶನ್ ಪೇಪರ್ ಇರಬೇಕು ಅಂದರೆ ಅದ್ರಲ್ಲಿ ಆನ್ಸರ್ ಏನೂ ಇರಬಾರ್ದು, ನಿಮ್ಗೆ ಆನ್ಸರೇ ಗೊತ್ತಿರಬಾರ್ದು, ನಿಮ್ಗೆ ಕೀ ಆನ್ಸರ್ ಇರಬಾರ್ದು ಅದರಲ್ಲಿ. ಅಂದರೆ ರಾ ಕ್ವಶನ್ ಪೇಪರ್ ಅಂತ ಕರೀತಾರೆ. ಏನು ಎಕ್ಸಾಮ್ಸಲ್ಲಿ ಕೊಡ್ತಾರಲ್ಲ ಕ್ವಶನ್ ಪೇಪರ್, ಅದನ್ನು ರಾ ಕ್ವಶನ್ ಪೇಪರ್ ಅಂತ ಕರೀತಾರೆ. ಆ ಕ್ವಶನ್ ಪೇಪರ್ ಜೆರಾಕ್ಸ್ ಇರಬೇಕು ನಿಮ್ಮ ಹತ್ರ, ಅಥವಾ ಒರಿಜಿನಲ್ ಇದ್ರೂ ನಡೆಯುತ್ತೆ. ಈ ಒರಿಜಿನಲ್ ಸಿಗಲ್ಲ, ಜೆರಾಕ್ಸ್ ಸಿಗ್ತವೆ. ಆ ಜೆರಾಕ್ಸ್ ಪ್ರತಿಗಳಿರಬೇಕು, ಅದಕ್ಕೆ ಆನ್ಸರ್ ಇರಬಾರ್ದು. ನೀವೇನು ಮಾಡಬೇಕು, ಫಸ್ಟ್ ಫೇಸಲ್ಲಿ ನೀವೇನು ಮಾಡಬೇಕು, ಒಂದೊಂದೇ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗಬೇಕು. ನೀವು 2025ಇಂದ ಹಿಡಿದು ಹಿಂದ್ಗಡೆ ಹೋಗ್ತಿರೋ, ಅಥವಾ ಒಂದು 10ರಿಂದ 15 ವರ್ಷದಿಂದ ಸಾಲ್ವ್ ಮಾಡಿರ್ತೀರ, ಅಥವಾ ಆ ಕಡೆಯಿಂದ ಬರ್ತಿರೋ ನಿಮಗೆ ಬಿಟ್ಟಿದ್ದು. ಬಟ್ ಬೆಟರ್ ಆಪ್ಷನ್ನು ಈ ಕಡೆಯಿಂದ ಹಿಂದೆಯಿಂದ ಹೋಗಿ. ಅವಾಗ ಯಾಕೆಂದರೆ ಡಿಫಿಕಲ್ಟಿ ಲೆವೆಲ್ ಗೊತ್ತಾಗ್ತಾ ಹೋಗುತ್ತೆ, ಹಿಂಗೆ ಮೊದಲು ಎಷ್ಟು ಈಸಿ ಇತ್ತು ಮತ್ತು ಬರ್ತಾ ಬರ್ತಾ ಹೆಂಗೆ ಡಿಫಿಕಲ್ಟಿ ಆಗಿದೆ ಅಂತ. ನೀವು ಎರಡು ರಿವರ್ಸ್ ಮೆಥಡಲ್ಲಿ ಮಾಡ್ಬೋದು. ಆದರೆ ಬಟ್ ರಾ ಕ್ವಶನ್ ಪೇಪರ್ ತೊಗೋಬೇಕಂದ್ರೆ ಅದರಲ್ಲಿ ಕೀ ಆನ್ಸರ್ ಇರಬಾರ್ದು, ಅದರಲ್ಲಿ ಯಾರೋ ಮಾರ್ಕ್ ಮಾಡಿರ್ಬಾರ್ದು ಆನ್ಸರ್ನ, ಅದನ್ನು ತೊಗೋಬೇಕು. ನೀವೇನು ಮಾಡಬೇಕು, ಆ ಕ್ವಶನ್ ಒಂದು ಪೆನ್ ತೊಗೊಂಡು ಆ ಕ್ವಶನ್ ಪೇಪರ್ ಮೇಲೆ ನಿಮಗೆ ಒಂದು ಕ್ವಶನ್ ಓದಿದ್ರಿ ಅಂದ್ಕೊಳ್ಳಿ. ಈಗ ಅಶೋಕ ಕಳಿಂಗ ಯುದ್ಧವನ್ನು ಎಷ್ಟನೇ ಇಸ್ವಿಲ್ ಮಾಡ್ದ ಅಂತ ಕೇಳಿದ್ರೆ ಅಂದ್ಕೊಳ್ಳಿ. ಅಲ್ಲಿ ಇಸ್ವಿ ಕೊಟ್ಟಿರ್ತಾರೆ. ನಿಮಗೆ ಅಶೋಕನ ಬಗ್ಗೆ ಅಥವಾ ಕಳಿಂಗ ಯುದ್ಧದ ಬಗ್ಗೆ ಏನೇನು ಗೊತ್ತು ಅಲ್ಲೇ ಒಂದಷ್ಟು ಪಾಯಿಂಟ್ಸ್ ಅಲ್ಲೇ ಬರೆದ್ಬಿಡಿ. ಇದ್ರ ಮೇಲೆ ಕ್ವಶನ್ ಪೇಪರ್ ಮೇಲೆ ಏನೇನು ಗೊತ್ತು ನಿಮಗೆ. ಮತ್ತು ಸೈನ್ಸಲ್ಲಿ ಬಂದಿದ್ಕೊಳ್ಳಿ, ಕೇಂದ್ರಾಭಿಮುಖ ಬಲಕ್ಕೆ ಉದಾಹರಣೆ ಅಂತ ಕೇಳಿದಾಗ ಒಂದಷ್ಟು ಎಕ್ಸಾಂಪಲ್ ಕೊಟ್ಟಿರ್ತಾರೆ. ಅಂದರೆ ABC ಅಂತ ಕೊಟ್ಟಿರ್ತಾರೆ. ನಿಮ್ಗೆ ಆನ್ಸರ್ ಗೊತ್ತಿರುತ್ತೆ, ಆನ್ಸರ್ ಗೊತ್ತಿರಲಿ ಗೊತ್ತಿದ್ರೆ ಅದ್ರ ಮೇಲೆ ರೈಟ್ ಆನ್ಸರ್ ಟಿಕ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಪ್ಲನೇಷನ್ ಏನಾದ್ರು ಬಂದರೆ ಬರ್ಕೊಳ್ಳಿ. ಇದೇ ರೀತಿ ಎಲ್ಲ ಸಬ್ಜೆಕ್ಟ್ಸು ಎಲ್ಲ ಕ್ವಶನ್ಸು ಮಾಡ್ತಾ ಹೋಗಬೇಕು. ಆವಾಗ ನಿಮಗೆ ನನಗೆ ಎಷ್ಟು ವಿಷಯ ಗೊತ್ತಿದೆ, ನಾನು ಎಷ್ಟು ವಿಷಯ ತಿಳ್ಕೊಂಡಿದ್ದೀನಿ, ನಾನು ಎಷ್ಟು ಕ್ವಶನ್ಸ್ ಕರೆಕ್ಟ್ ಆನ್ಸರ್ ಮಾಡಬಲ್ಲೆ ಅನ್ನೋದೊಂದು ಐಡಿಯಾ ಬರುತ್ತೆ. ಮತ್ತು ಯಾವ ಕ್ವಶನ್ಗೆ ಆನ್ಸರ್ ಮಾಡೋಕ್ಕಾಗಿಲ್ಲ, ಯಾವ ಕ್ವಶನ್ಗೆ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅದಾದಮೇಲೆ ನೀವು ಬೇಸಿಕ್ಸ್ ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ರೆಫರೆನ್ಸ್ ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಕರೆಂಟ್ ಅಫೇರ್ಸ್ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಮೆಂಟಲ್ ಎಬಿಲಿಟಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆವಾಗ ನಿಮಗೆ ಫ್ಲ್ಯಾಶ್ ಆಗ್ತಾ ಇರುತ್ತೆ, ನಾನು ಈ ಕ್ವಶನ್ಸ ನಾನು ಆ ಒಂದು ಕ್ವಶನ್ ಪೇಪರಲ್ಲಿ ನೋಡಿದ್ದೆ, ಇದು ನನಗೆ ಗೊತ್ತಿರಲಿಲ್ಲ ಅವಾಗ, ಬಟ್ ಆನ್ಸರ್ ಇದು ಗೊತ್ತಾಗ್ತಿದೆ ಅಂತ ನೀವು ತಿಳ್ಕೊಬೇಕು. ಇದು ನೀವು ಫಸ್ಟ್ ಫೇಸಲ್ಲಿ ಮಾಡಬೇಕಾಗಿರೋದು. ಯಾವುದೇ ಕಾರಣಕ್ಕೂ ಕ್ವಶನ್ಸ್ ನೋಡೋದು, ಆನ್ಸರ್ ಟಿಕ್ ಮಾಡೋದು, ಕ್ವಶನ್ ನೋಡೋದು, ಆನ್ಸರ್ ಟಿಕ್ ಮಾಡೋದು, ಈ ತಪ್ಪನ್ನ ಯಾರೂ ಮಾಡಬೇಡಿ. ಗೊತ್ತಾಗ್ತಿದೆಯಾ? ಅದ್ರ ಬಗ್ಗೆ ಏನು ಒಂದು ಸೆಂಟೆನ್ಸ್ ಗೊತ್ತಿರಲಿ, 2 ಲೈನ್ ಗೊತ್ತಿರಲಿ, ಆ ಕ್ವಶನಿಗೆ ತಕ್ಕಂಗೆ ಸುತ್ತಮುತ್ತ ಏನೇನು ಗೊತ್ತು ಅಲ್ಲೇ ಗೀಚ್ಕೊಳ್ಳಿ, ಸಣ್ಣದಾಗಿ ಗೀಚ್ಕೊಳ್ಳಿ. ಒಂದು ಸಣ್ಣ ಜೆಲ್ ಪೆನ್ ತೊಗೊಂಡು ಅಲ್ಲೇ ಮಾರ್ಕ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಹೇಳಿದ್ರು ರಾ ಕ್ವಶನ್ ಪೇಪರ್ ತೊಗೊಂಡ್ರೆ ನಿಮ್ಗೆ ಏನಾಗುತ್ತೆ, ಅದರಲ್ಲಿ ನೋಡಿ ಎಕ್ಸಾಂಪಲ್ ತೋರಿಸ್ತೀನಿ ನಾನು. ಇದು ರಾ ಕ್ವಶನ್ ಪೇಪರ್ ಅಂದ್ಕೊಳ್ಳಿ. ನೋಡಿರಿ, ಈ ಥರ ಯಾವುದೋ ಒಂದು ಕ್ವಶನ್ ಪೇಪರ್ ಇದೆ ಅಂದ್ಕೊಳ್ಳಿ. ಎಕ್ಸಾಂಪಲು ಈಸಿ ಕ್ವಶನ್ಸ್ ತೋರಿಸ್ತೀನಿ ನಿಮ್ಗೆ ಫಸ್ಟು, ಆಮೇಲೆ ಇಲ್ಲಿ ಎಕ್ಸಾಂಪಲು. ಇದು ಗ್ರೂಪ್ ಬಿ ಸಂಬಂಧಪಟ್ಟಾಗೆ
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಮೆಟ್ರಿಕ್ ನಂತರದ ಎಷ್ಟು ಹಾಸ್ಟೆಲ್ಗಳನ್ನು ನಡೆಸಲಾಗುತ್ತದೆ ಅಂತ ಕೇಳ್ತಾರೆ. ನೋಡಿ ಇಲ್ಲಿ 1000, 1698, 1280 ಇದು ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿದ್ರೆ ಆನ್ಸರ್ ಟಿಕ್ ಮಾಡ್ಕೊಳ್ಳಿ. ಅವಾಗ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳನ್ನು ಅದಕ್ಕೆ ಸಂಬಂಧಪಟ್ಟ ಏನಾದರೂ ವಿಷಯ ಇದ್ದರೆ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಾ? ನೋಡಿ, ವೀರಶೈವ ಲಿಂಗಾಯತ ಸಮುದಾಯದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸೌಲಭ್ಯವನ್ನು ಒದಗಿಸುವ ಯೋಜನೆಯ ಹೆಸರೇನು? ಬಸವ ಬೆಳಗು, ಬಸವ ಜ್ಯೋತಿ, ಬಸವ ಭಾಗ್ಯ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಈ 4 ಆಪ್ಷನ್ಸಲ್ಲೂ ನಿಮಗೆ ಏನೇನು ಗೊತ್ತು, ಈ ಬಸವ ಬೆಳಗು ಬಗ್ಗೆ ಏನು ಗೊತ್ತು, ಬಸವ ಜ್ಯೋತಿ ಬಗ್ಗೆ ಏನು ಗೊತ್ತು, ಬಸವ ಭಾಗ್ಯ ಬಗ್ಗೆ ಇಲ್ಲೇ ಬರ್ಕೊಂಡ್ರೆ ಆಯ್ತು. ಇಲ್ಲೇ ಒಂದು ಸ್ವಲ್ಪ ಲೈನ್ ಇದು ಈ ರೀತಿ ನೀವೇನು ಮಾಡಬೇಕು, ಮಾಡ್ತಾ ಹೋಗಬೇಕು. ಪ್ರತಿಯೊಂದು ಕ್ವಶನ್ಸ್ಗೂ ಈ ಥರ ಮಾಡ್ತಾ ಹೋಯ್ತು ಅಂತಂದರೆ, ಪ್ರತಿಯೊಂದು ಸಬ್ಜೆಕ್ಟ್ಗೂ ಈ ಥರ ಮಾಡ್ತಾ ಹೋಯ್ತು ಅಂದರೆ ನಿಮ್ಮಲ್ಲಿರೋ ನಾಲೆಡ್ಜ್ನ ಹೊರಗಡೆ ಹಾಕ್ಬೋದು. ನೀವೇನಾದರೂ ಕ್ವಶನ್ಸ್ನ ಆನ್ಸರ್ ನೋಡಿ ಟಿಕ್ ಮಾಡ್ತಾ ಹೋಯ್ತು ಅಂತಂದರೆ ಖಂಡಿತ ಅದು ನಿಮಗೆ ಯೂಸ್ಫುಲ್ ಆಗಲ್ಲ. ಇದು ಫಸ್ಟ್ ಫೇಸಲ್ಲಿ ಮಾಡಬೇಕಾಗಿರೋ ಕೆಲಸ. ಇನ್ನು ಕ್ವಶನ್ ಪೇಪರ್ ಅನಾಲಿಸಿಸ್ ನಾನು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಬೇಕು ಅನ್ನೋದು ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಇದು ಎಕ್ಸ್ಪ್ಲನೇಷನ್ ಇಡ್ತಾ ಇದ್ದೀನಿ, ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೆಕೆಂಡ್ ಫೇಸಲ್ಲಿ ಕ್ವಶನ್ ಪೇಪರ್ ಯಾವಾಗ ಸಾಲ್ವ್ ಮಾಡಬೇಕು ಅಂದರೆ, ನೀವು ಆಲ್ರೆಡಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಬೇಸಿಕ್ಸ್ ಬುಕ್ನ ಓದಿರ್ತೀರ, ರೆಫರೆನ್ಸ್ ಬುಕ್ ಓದಿರ್ತೀರ, ನೋಟ್ಸ್ ಮಾಡ್ಕೊಂಡಿರ್ತೀರ. ನೋಟ್ಸ್ ಮಾಡ್ಕೊಂಡು ನಿಮ್ದೆಲ್ಲ ಮುಗಿಯುತ್ತೆ, ರಿವಿಷನ್ಸ್ ಎಲ್ಲ ಮುಗಿಯುತ್ತೆ. ಅವಾಗ ಏನು ಮಾಡಬೇಕು, ಅಟ್ಲೀಸ್ಟ್ ರಿವಿಷನ್ ಆಗೋಕ್ಕಿಂತ ಮುಂಚೆ ಇನ್ನೊಂದ್ಸತಿ ಅದೇ ಕ್ವಶನ್ ಪೇಪರ್ನ ತಗೊಂಡು ಸಾಲ್ವ್ ಮಾಡ್ತಾ ಬರಬೇಕು. ಅವಾಗ ಯಾವ ಕ್ವಶನ್ಸು ನೀವು ಬಿಟ್ಟಿದ್ರಿ ಅಥವಾ ನಿಮ್ಗೆ ಯಾವ ಕ್ವಶನ್ ಗೊತ್ತಿರಲಿಲ್ಲ ಆ ಕ್ವಶನ್ಗೆ ಆನ್ಸರ್ ಗೊತ್ತಾಗ್ತಾ ಹೋಗುತ್ತೆ. ಯಾಕೆಂದರೆ ನೀವು ಈ ಬುಕ್ಸಲ್ಲಿ ಓದಿರ್ತೀರ, ಆ ಥರ ಬುಕ್ಕಲ್ಲಿ, ಬೇಸಿಕ್ಸ್ ಬುಕ್ಕಲ್ಲಿ, ಕರೆಂಟ್ ಅಫೇರ್ಸಲ್ಲಿ ಓದಿರ್ತಿರಲ್ಲ, ಆವಾಗ ನಿಮ್ಗೆ ಆನ್ಸರ್ ಕರೆಕ್ಟ್ ಆನ್ಸರು ಫ್ಲ್ಯಾಶ್ ಆಗ್ತಾ ಹೋಗುತ್ತೆ. ಅವು ಮತ್ತೆ ಎಗೇನ್ ನಿಮ್ಗೆ ಗೊತ್ತಿರೋದಕ್ಕೆ ಆನ್ಸರ್ನ ಟಿಕ್ ಮಾಡೋದು, ಅದಕ್ಕೆ ಸಂಬಂಧಪಟ್ಟದ್ದು ಕೆಲವು ಪಾಯಿಂಟ್ಸ್ಗಳನ್ನ ಬರ್ಕೊಳ್ಳೋದು. ಗೊತ್ತಿರುತ್ತೆ, ಇನ್ನೊಂದ್ಸತಿ ಓದಿದಾಗ ಏನಾಗುತ್ತೆ, ರಿವಿಷನ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಇದು 2ನೇ ಫೇಸಲ್ಲಿ. ಥರ್ಡ್ ಫೇಸ್ ಯಾವಾಗಪ್ಪ ಅಂದರೆ, ಎಕ್ಸಾಮ್ ಇನ್ನೊಂದು ವಾರ ಇರುತ್ತೆ. ಗೊತ್ತಾಗ್ತದೆ, ಎಕ್ಸಾಮ್ ಒಂದು ವಾರ ಇರುತ್ತೆ ಅಂದಾಗ ಏನು ನೀವು ಸಾಲ್ವ್ ಮಾಡಿರ್ತಿರಲ್ಲ, ಈಗ ಫಸ್ಟ್ ಫೇಸ್ ಆ್ಯಂಡ್ ಸೆಕೆಂಡ್ ಫೇಸಲ್ಲಿ ಸಾಲ್ವ್ ಮಾಡಿರ್ತಿರಲ್ಲ ಕ್ವಶನ್ ಪೇಪರು, ಅದೇ ಕ್ವಶನ್ ಪೇಪರ್ ಇಟ್ಕೊಂಡು ನೀವು ಸಾಲ್ವ್ ಮಾಡ್ತಾ ಬರಬೇಕು. ಅವಾಗ ಒಂದಷ್ಟು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಈ ಕ್ವಶನ್ಸ್ಗೆ ನನಗೆ ಅವಾಗ ಆನ್ಸರ್ ಗೊತ್ತಾಗಿರಲಿಲ್ಲ, ಇದ್ರ ಬಗ್ಗೆ ಇಷ್ಟು ವಿಷಯ ತಿಳ್ಕೊಂಡಿದ್ದೀನಿ. ಅವಾಗ ನಿಮಗೆ ರಿವಿಷನ್ಸ್ ಇನ್ನೂ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಕೆಲವು ಹುಡುಗರು ಮಾಡೋ ದೊಡ್ಡ ಮಿಸ್ಟೇಕ್ ಏನಂದರೆ, ಯಾವುದೋ ಒಂದು ಸಾಲ್ವ್ಡ್ ಕ್ವಶನ್ ಪೇಪರ್ ತೊಗೊತಾರೆ, ಸಾಲ್ವ್ಡ್ ಕ್ವಶನ್ ಪೇಪರ್ನ ಬಿಡಿಸ್ತಾ ಹೋಗ್ತಾರೆ. ಅದು ನಿಮಗೆ ಒಂದು 10 to 20% ಅಷ್ಟೇ ಹೆಲ್ಪ್ ಆಗುತ್ತೆ. ನಿಮ್ಗೆ 100% ಯೂಸ್ ಆಗಬೇಕು ಅಂತಂದರೆ ರಾ ಕ್ವಶನ್ ಪೇಪರ್ ತೊಗೊಂಡು ಅದ್ರ ಮೇಲೆ ಮಾರ್ಕ್ ಮಾಡಿಕೊಂಡು ಬರ್ಕೊಂಡು ಮತ್ತು ನೀವು ಅದನ್ನು ಸಾಲ್ವ್ ಮಾಡ್ತಾ ಹೋಗ್ಬೇಕು. 3 ಫೇಸಲ್ಲಿ ನಾನು ಸಾಲ್ವ್ ಮಾಡಬೇಕು. ಫಸ್ಟ್ ಫೇಸ್ ಯಾವಾಗ ಇನ್ನೂ ಸಿಲೆಬಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಸೆಕೆಂಡ್ ಫೇಸ್ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗಿ ಆದಮೇಲೆ, ಥರ್ಡ್ ಫೇಸ್ ರಿವಿಷನ್ಸಲ್ಲಿ ಆಗಿ ಇನ್ನೇನು ಎಕ್ಸಾಮ್ ಒಂದು ವಾರ 14-15 ದಿನ ಇದ್ದಾಗೆ ನೀವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕಾಗುತ್ತೆ. ನಿಮಗೆ ಫಸ್ಟ್ ಫೇಸಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಸೆಕೆಂಡ್ ಫೇಸಲ್ಲಿ ಈಸಿ ಆಗುತ್ತೆ, ಥರ್ಡ್ ಫೇಸಲ್ಲಿ ಇನ್ನೂ ಈಸಿ ಆಗುತ್ತೆ. ಯಾಕೆಂದರೆ ನಿಮ್ಗೆ ಆಲ್ರೆಡಿ ಏನೇನು ಸಿಲೆಬಸ್ಸಲ್ಲಿರೋ ಎಲ್ಲ ಕ್ವಶನ್ಸು ಅಲ್ಲಿ ಕವರ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಈ ರೀತಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗಬೇಕು. ಫಸ್ಟು PC ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅಂದರೆ PC ಎಕ್ಸಾಮ್ ಇರೋ ಎಲ್ಲ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು. ದೆನ್ ಸೆಕೆಂಡ್ PSI, ದೆನ್ KS ಪ್ರಿಲಿಮ್ಸ್ ಅಥವಾ SDA, FDA, ಗ್ರೂಪ್ C ಈ ಎಕ್ಸಾಮ್ಸ್ಗಳ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು. ಇನ್ನೂ ಟೈಮ್ ಇತ್ತಂದರೆ UPSC ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಬೇಕು, ಅಥವಾ ಅದರ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಥವಾ ಅದರ್ ಸ್ಟೇಟ್ ಎಕ್ಸಾಮ್ಸ್ನ ಸಾಲ್ವ್ ಮಾಡಬೇಕು. ಫಸ್ಟು ಪ್ರಿಯಾರಿಟಿ ನಿಮ್ಮ PC ಕಾನ್ಸ್ಟೇಬಲ್ ಗೊತ್ತಿದ್ದಾನೆ ಅಂತಂದರೆ ನಿಮ್ಮ ಫಸ್ಟ್ ಪ್ರಿಯಾರಿಟಿ ಕ್ವಶನ್ ಪೇಪರ್ ಸಾಲ್ವಿಂಗ್ ಯಾವ್ದಿರಬೇಕು, PC, ದೆನ್ ಸೆಕೆಂಡ್ PSI, ದೆನ್ KS ಪ್ರಿಲಿಮ್ಸ್, ಗ್ರೂಪ್ C ಎಕ್ಸಾಮ್ಸ್, FDA, SDA, ಅದರ್ ಗೌರ್ಮೆಂಟ್ ಎಕ್ಸಾಮ್ಸ್. ಈ ರೀತಿ ನೀವೇನಾದರೂ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಬಂತು ಅಂತಂದರೆ, ಅಥವಾ ಈ ಹ್ಯಾಬಿಟ್ನ ನೀವೇನು ಮಾಡಿ, ಫಸ್ಟು 1 ವೀಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 15 ಡೇಸ್ 1 ವೀಕಲ್ಲಿ ಮುಗಿಸ್ಕೊಂಬಿಡಿ. ಅವಾಗ ಇನ್ನೂ ಬೇರೆ ಕ್ವಶನ್ ಪೇಪರ್ಸ್ ಇದ್ದಾವೆ, ಅವು ಡೈಲಿ ಒಂದೊಂದು ಸಾಲ್ವ್ ಮಾಡ್ತಾ ಬನ್ನಿ. ಗೊತ್ತಾಗ್ತಿದೆ? ಇದು ಕ್ವಶನ್ ಪೇಪರ್ ಸಾಲ್ವ್. ಬಟ್ ಟೆಸ್ಟ್ ಸೀರೀಸ್ ಬೇರೆ. ನಾನು ಹೇಳ್ತಾರೆ, ಇದು ನಾನು ಓನ್ಲಿ ಫಾರ್ ರಾ ಕ್ವಶನ್ ಪೇಪರ್ ಎಕ್ಸಾಮ್ಸಲ್ಲಿ ಹಳೆ ವರ್ಷದ ಹಿಂದಿನ ವರ್ಷದ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕ್ಕೆ ಇಟ್ಟಿರೋದು. ನಿಮ್ಮ ಅದ್ರ ಜೊತೆಗೆ ನೀವು ಡೈಲಿ ಪ್ರತಿನಿತ್ಯ ಬೇಕಾದ್ರೆ ಯಾವುದಾದ್ರೂ ಮಾರ್ಕ್ ಎಕ್ಸಾಮ್ಸ್ನ ಮಾಕ್ ಟೆಸ್ಟ್ನ ತಗೋಬೋದು, ಮಾರ್ಕ್ ಎಕ್ಸಾಮ್ಸ್ಗಳನ್ನ ಬರಿತಾ ಇರ್ಬೋದು, ಅಥವಾ ಬೇರೆ ಕ್ವಶನ್ ಪೇಪರ್ ಏನು ಇನ್ಸ್ಟಿಟ್ಯೂಟ್ಗಳಲ್ಲಿ ಸಿಗ್ತಾವಲ್ಲ ಕ್ವಶನ್ ಪೇಪರ್, ಅದನ್ನು ಸಾಲ್ವ್ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ನಾನು ಹೇಳ್ತಾ ಇರೋದು ಈ 3 ಫೇಸಲ್ಲಿ ನೀವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಇದು ಕೀ ಆನ್ಸರ್ ಇರೋ ಒಂದು ಅಥವಾ ಎಕ್ಸ್ಪ್ಲನೇಷನ್ ಇರೋ ಒಂದು ಕ್ವಶನ್ ಬ್ಯಾಂಕ್ನ ಬೈ ಮಾಡಬೇಡಿ. ಏನು ಇರಬಾರ್ದು, ಕೀ ಆನ್ಸರ್ ಇರಬಾರ್ದು. ಅದಕ್ಕೋಸ್ಕರ ಜೆರಾಕ್ಸ್ ಮಾಡ್ಕೊಳ್ಳಿ. ದುಡ್ಡು ಜಾಸ್ತಿ ಆಗ್ಬೋದು ನಿಮಗೆ, ಬಟ್ ದುಡ್ಡಿಗೆ ಯೋಚನೆ ಮಾಡಬೇಡಿ. ನಿಮ್ಮ ನಾಲೆಡ್ಜ್ ಒಂದ್ಸತಿ ನೀವು ಸಾಲ್ವ್ ಮಾಡಿ ಇಟ್ಕೊಂಡ್ರೆ ಅದೇ ನಿಮಗೆ ಅದೇ ಸಾಲ್ವ್ ಆಗುತ್ತೆ. ನೀವು ಸಾಲ್ವ್ ಮಾಡಿರುವಾಗ ಅದಾಗಿರುತ್ತೆ. ಗೊತ್ತಾಗ್ತದೆ? ನೀವು ಅವಾಗ ಅಕಸ್ಮಾತ್ ಕ್ವಶನ್ಗೆ ನಿಮಗೆ ಆನ್ಸರ್ ಗೊತ್ತಾಗಲಿಲ್ಲ ಅಂದರೆ ನೀವೇ ಹೋಗಿ ಆ ಬುಕ್ಕಲ್ಲಿ ಹುಡುಕ್ತೀರಾ. ಗೊತ್ತಾಗ್ತಿದೆಯಾ? ಅದು ಮೇಜರ್ ಒಂದು ನಿಮಗೆ ಅಡ್ವಾಂಟೇಜ್ ಆಗುತ್ತೆ. ಯಾಕೆಂದರೆ ಎಲ್ಲಿದೆ ಈ ಕ್ವಶನ್ಗೆ ಆನ್ಸರ್ ಎಲ್ಲಿದೆ ಅಂತ ನೀವು ಹುಡುಕ್ತೀರಾ. ನಿಮ್ಗೆ ಏನೋ ಆನ್ಸರ್ ಗೊತ್ತಿದ್ರೆ ಅಲ್ಲಿ ಹಿಂದ್ಗಡೆ ನೋಡ್ತೀರಾ, ಟಿಕ್ ಮಾಡ್ಕೊತೀರಾ, ಸುಮ್ಮನೆ ಆಗ್ತೀರಾ, ಬಯಾಟ್ ಮಾಡ್ದಂಗೆ ಆಗುತ್ತೆ. ಬಟ್ ನಾನು ಹೇಳ್ತಿರೋದು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನೀವು ಅದು ಹುಡುಕ್ತೀರಾ, ಕ್ರಿಯೇಟಿವ್ ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ. ಆ ಮೈಂಡ್ ಆ್ಯಕ್ಟಿವ್ ಆಗೋದು ಏನಾಗುತ್ತೆ, ನೀವು ತುಂಬ ದಿನ ನೆನಪಲ್ಲಿ ಇರುತ್ತೆ. ಎಲ್ಲಿ ಹುಡುಕಿದ್ದೆ ಇದನ್ನು ಗೂಗಲ್ ಸರ್ಚ್ ಮಾಡಿರ್ತೀರಾ, ಅಥವಾ ಫಸ್ಟೇ ಗೂಗಲ್ ಸರ್ಚ್ ಮಾಡಿಬಿಟ್ಟು ದಯವಿಟ್ಟು ಕೀ ಆನ್ಸರ್ಗಳನ್ನ ಯಾವುದೇ ಕಾರಣಕ್ಕೂ ಆ ಟೆಕ್ಸ್ಟ್ ಬುಕ್ಕು ಈ ವೆಬ್ಸೈಟಲ್ಲಂತೂ ಸಾಲ್ವ್ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟು ರಾ ಕ್ವಶನ್ ಪೇಪರ್ ತಗೊಂಡು
ಪ್ರತಿ ಪೆನ್ ಇಟ್ಕೊಂಡು ಸಾಲ್ವ್ ಮಾಡ್ತಾ ಬನ್ನಿ. ಅದ್ರಲ್ಲಿ ನಿಮಗೆ ಕ್ವಶನ್ಸು ಒಂದು ಕ್ವಶನ್ ಪೇಪರ್ 100 ಕ್ವಶನ್ಸ್ ಇದ್ದರೆ ನಿಮ್ಗೆ 5 ಕ್ವಶನ್ಸ್ ಗೊತ್ತಿರಲ್ಲ ಆನ್ಸರು, ತಲೆ ಕೆಡಿಸ್ಕೊಬಿಡಿ. ಸ್ಟಾರ್ಟಿಂಗಲ್ಲಿ 5 ಕ್ವಶನ್ ಗೊತ್ತಿರಲಿ, ಡೋಂಟ್ ವರಿ. ಗೊತ್ತಿಲ್ಲದ ಕ್ವಶನ್ಸ್ನ ಬಿಟ್ಕೊಂಡು ನೋಡ್ಕೊಂಡು ಹೋಗಿರಿ. ಕ್ವಶನ್ ಯಾವುದ್ರ ಮೇಲೆ ಕೇಳಿದ್ದಾನೆ, ಯಾವ ಟಾಪಿಕ್ ಮೇಲೆ ಕೇಳಿದ್ದಾನೆ, ಮತ್ತು ನಿಮ್ಮ ಪ್ರಿಪ್ರೇಷನ್ಗೆ ಒಂದು ಏಜ್ ಆಗುತ್ತೆ ಜರ್ನಿ. ಯಾಕೆಂದರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ನಿಮಗೆ ಒಂದು ವೇ ಗೊತ್ತಾಗುತ್ತೆ, ಎಲ್ಲಿ ಡಿಫಿಕಲ್ಟಿ ಕೇಳ್ತಿದ್ದಾನೆ, ಯಾವ ಚಾಪ್ಟರ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಿದ್ದಾನೆ, ಮತ್ತು ಯಾವೊಂದು ಸಿಲೆಬಸ್ ಕವರ್ ಮಾಡ್ತಾ ಇದ್ದಾನೆ, ಯಾವ ಟಾಪಿಕ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾನೆ, ಕರೆಂಟ್ ಅಫೇರ್ಸ್ ಯಾವ ರೀತಿ ಕೇಳ್ತಾ ಇದ್ದಾನೆ, ಇದೆಲ್ಲ ಗೊತ್ತಾಗೋದು ನಿಮಗೆ ಈ ಒಂದು ಕ್ವಶನ್ ಪೇಪರ್ ಸಾಲ್ವಿಂಗಲ್ಲಿ ಗೊತ್ತಾಗ್ತಿದೆಯಾ. ಹಾಗಾಗಿ ಕ್ವಶನ್ ಪೇಪರ್ ಸಾಲ್ವಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ವಿತ್ ಎಕ್ಸಾಂಪಲ್. PC ಕ್ವಶನ್ ಪೇಪರ್ ತೊಗೊಂಡು ನಾನು ನಿಮಗೆ ಯಾವ ರೀತಿ ಸಾಲ್ವ್ ಮಾಡಬೇಕು, ಅದನ್ನು ಹೆಂಗೆ ಬರ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಸಿಗೋಣ, ಭೇಟಿಯಾಗೋಣ. ಯಾರು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವೀಡಿಯೋಸ್ಗಳು ಪ್ರತಿದಿನ ಬರ್ತಾ ಇರುತ್ತೆ. PC ಮತ್ತು PSI ಸೀರೀಸ್ಗಳು, PSI ಮಿಷನ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ 360 ಒಂದು ಕೋರ್ಸ್ ನಡೀತಾ ಇದೆ. ನಿಮಗೆ ಇಷ್ಟ ಇದ್ದರೆ ಖಂಡಿತ ಯು ಕ್ಯಾನ್ ಜಾಯಿನ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.